Hello everyone, welcome back to my YouTube channel. ನಾನು ನಿಮಗೆ ಇವತ್ತು ಒಂದು ಟೆಕ್ನಿಕಲ್ ಜಾಬ್ ಅಪ್ಡೇಟ್ಸ್ ಮತ್ತೆ ಒಂದು ಡೇಟಾ ಅನಲಿಸ್ಟ್ ರೋಲ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರಿಗೆ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಯಾವ ರೋಲು ಮತ್ತು ಏನೇನು, ಯಾವ ಕಂಪ್ನಿ ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ಸ್ಕಿಲ್ಸ್ ಇದೆ, ಏನೇನು ಬೇಕು ಅಂದ್ಬಿಟ್ಟು. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ನೀನೋಪಾಲ್ ಅಂತ. ಇವರು ಡೇಟಾ ಅನಾಲಿಸ್ಟ್ ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಿದ್ದಾರೆ. ಸೊ ಇವರು ಏನು ಟ್ಯಾಲೆಂಟೆಡ್ ಎಕ್ಸೆಪ್ಷನಲ್ ಇಂಡಿವಿಜುವಲ್ ಅವ್ರನ್ನ ನೋಡ್ತಾ ಇದ್ದಾರಂತೆ. ಇನ್ನು ಸ್ಕಿಲ್ಸ್ ಏನೇನು ಬೇಕು ಅಂತ ಅಂದರೆ SQL, ಪವರ್ BI, ಟ್ಯಾಬ್ಲ್ಯೂ ಅಥವಾ ಪೈಥಾನ್. ಪವರ್ BI ಅಥವಾ ಟ್ಯಾಬ್ಲ್ಯೂ ಮತ್ತು ಪೈಥಾನ್, ಅದರಲ್ಲಿ ಪಾಂಡಾಸ್ ಮತ್ತು EDA ಬೇಕಂತೆ. ಎಕ್ಸಲೆಂಟ್ ಇನ್ ಲಾಜಿಕ್ಸ್ ಆ್ಯಂಡ್ ರೀಸ್ನಿಂಗ್ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಇವರು ನೋಡೋದಾದರೆ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಐಡೆಂಟಿಫೈಯಿಂಗ್ ಟ್ರೆಂಡ್ಸ್ ಆ್ಯಂಡ್ ಇನ್ಸೈಟ್ ವೇರ್ ಡೇಟಾ ಅನಾಲಿಸಿಸ್, ಡೆವಲಪಿಂಗ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಡ್ಯಾಶ್ಬೋರ್ಡ್ ಇನ್ ವೇರಿಯಸ್ ಟೂಲ್ ಲೈಕ್ ಟ್ಯಾಬ್ಲ್ಯೂ ಅಥವಾ ಪವರ್ BI, ಅಂಡರ್ಸ್ಟ್ಯಾಂಡ್ ದ ಕ್ಲೈಂಟ್ ಬಿಸ್ನೆಸ್ ಬೈ ಕ್ಲೋಸ್ಲಿ ವರ್ಕಿಂಗ್ ವಿತ್ ದ ಕ್ಲೈಂಟ್ ಕೌಂಟರ್ ಪಾರ್ಟ್, ಕೊಲಾಬ್ರೇಟಿಂಗ್ ವಿತ್ ದ ಕ್ಲೈಂಟ್ ಟೀಮ್ಸ್ ಆ್ಯಂಡ್ ಪಿಯರ್ ಫಾರ್ ದ ಬೆಟರ್ ಔಟ್ಕಮ್ಸ್ ಅಂತೆ. ಮತ್ತು ಫ್ಲೆಕ್ಸ್ ಆ್ಯಂಡ್ ವರ್ಕ್ ಕೊಲಾಬ್ರೇಟ್ಲಿ ವಿತ್ ದ ಪೀಪಲ್ ಇನ್ ದ ಟೀಮ್ ಹೂ ಹ್ಯಾವ್ ಡೈವರ್ಸ್ ರೇಂಜ್ ಆಫ್ ಸ್ಕಿಲ್ಸ್, styles and approach, and identifying the opportunity to increasingly contribute to the team. So we are looking for the only for self-driven individual with a desire to excel in the management, consulting and analytical domain. You expected to learn fast and deliver quickly in the fast-paced environment. So ಇದು ಸ್ಟಾರ್ಟಪ್ ಆಗಿರೋದ್ರಿಂದ ಬೇಗ ಅಂದರೆ ಕ್ವಿಕ್ ಲರ್ನರ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ನಾನು ಕೂಡ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಸೊ ಇವರು ಫಸ್ಟ್ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಅಂದರೆ, ಫಸ್ಟು ಒಂದು ಟೆಸ್ಟ್ ಕೊಡ್ತಾರೆ, ಒಂದು ಡೇಟಾ ಸೆಟ್ ಕೊಡ್ತಾರೆ, ಒಂದು 4 ಕ್ವಶನ್ಸ್ ಕೊಡ್ತಾರೆ. ಸೊ ನಾವು ಅದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡಿಬಿಟ್ಟು ಅವ್ರಿಗೆ ರಿಟರ್ನ್ ಮೇಲ್ ಮಾಡಬೇಕು. ಆ ಆನ್ಸರ್ ಸ್ಯಾಟಿಸ್ಫೈಡ್ ಆಗಿದ್ದರೆ ಅಂದರೆ ಕರೆಕ್ಟಾಗಿದ್ದರೆ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತಾರೆ. ಫಸ್ಟ್ ರೌಂಡ್ ಇಂಟರ್ವ್ಯೂ, ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ HR ಕೂಡ ಇರುತ್ತೆ. ನಂದು ಸೆಕೆಂಡ್ ಟೆಕ್ನಿಕಲ್ ರೌಂಡ್ ಆದಮೇಲೆ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಸೊ ಆಮೇಲೆ ಕಮ್ಯುನಿಕೇಷನ್ ಏನೂ ಬರಲಿಲ್ಲ. ಬಟ್ ಚೆನ್ನಾಗಿರುತ್ತೆ. ಬಟ್ ಪ್ಯೂರ್ಲಿ ಟೆಕ್ನಿಕಲ್ ಹೆಂಗೆ ಅಂತ ಅಂದರೆ ಈ ನೋ ಥಿಯರಿ, ನಿಮ್ಮದೆಲ್ಲ ತುಂಬ ಪ್ರಾಬ್ಲಮೆಟಿಕ್ ಆಗಿ ಕ್ವಶನ್ ಕೇಳ್ತಾರೆ, ಚೆನ್ನಾಗಿರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಕಂಪ್ನಿ ಬಂದ್ಬಿಟ್ಟು ರೆಡ್ ಗ್ಲೋಬಲ್ ಅವರು ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಹೈಬ್ರಿಡ್ ಹೈದ್ರಾಬಾದ್ ಕಾಂಟ್ರಾಕ್ಟ್ ಜಾಬ್ ಅಂತೆ. ಸೊ ನೋಡೋಣ ಏನು ಕೇಳ್ತಿದ್ದಾರೆ ಅಂತ. ಫಾರ್ ಅವರ್ ಇಂಟರ್ನ್ಯಾಷನಲ್ ಕ್ಲೈಂಟ್ ರೆಡ್ ಈಸ್ ಕರೆಂಟ್ಲಿ ಲುಕಿಂಗ್ ಫಾರ್ ಟೆಕ್ನಾಲಜಿ ರೆಸಿಲೆನ್ಸ್ ಅನಾಲಿಸ್ಟ್ ಟು ಜಾಯ್ನ್ ಅವರ್ ಆನ್ಗೋಯಿಂಗ್ ಪ್ರಾಜೆಕ್ಟ್ ಅಂತೆ. ದ ಕನ್ಸಲ್ಟೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಸ್ಟಾರ್ಟ್ ಇನ್ ಮಾರ್ಚ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಫಾರ್ ಇನಿಷಿಯಲ್ 3 months ಕಾಂಟ್ರಾಕ್ಟ್ ವಿತ್ ದ ವ್ಯೂ ಟು ಎಕ್ಸ್ಟೆಂಡ್ ಮಾಡ್ತಾರಂತೆ ಕಾಂಟ್ರಾಕ್ಟು. The project is based in Hyderabad and involve working remotely plus 2 days per week on-site travel ಇರುತ್ತಂತೆ. ಸೊ ಡಿಸೈಡ್ ಸ್ಕಿಲ್ಸ್ ಏನು ಬೇಕಪ್ಪ ಈ ಜಾಬ್ಗೆ ಅಂದರೆ ರೀಸೆಂಟ್ ಬಿಸ್ನೆಸ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಕ್ಸ್ಪೀರಿಯನ್ಸ್ ಅಂತೆ. ಸೊ ಪ್ರೀವಿಯಸ್ ನೆಟ್ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಸೈಬರ್ ಸೆಕ್ಯೂರಿಟಿ ನಾಲೆಜ್ ಇರಬೇಕಂತೆ. ಮತ್ತು CCNAP ಅಂದರೆ ನೆಟ್ವರ್ಕಿಂಗ್ ನಾಲೆಜ್ ಇದ್ದರೆ ಬೆಸ್ಟ್ ಬೋನಸ್ ಅಂತ ಹೇಳಿದ್ದಾರೆ. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತ. ಮತ್ತು ಯಾರ್ಯಾರಿಗಾರೆ ಇಂಟ್ರೆಸ್ಟ್ ಇದ್ದರೆ ಇಲ್ಲೊಂದು CV ಕೂಡ ಕೊಟ್ಟಿದ್ದಾರೆ, macdron@redglobal.com ಅಂತ. ಸೊ ಫಾರ್ ಇಮಿಡಿಯೇಟ್ ಕನ್ಸಿಡರೇಷನ್ ಅವರು ಅಪ್ಲೈ ಮಾಡ್ಬೋದು. ನಾನು ಲಿಂಕ್ನು ಕೂಡ ಕೊಟ್ಟಿರ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಸೊ ಅದಕ್ಕೂ ಮೇಲ್ ಮಾಡಿ ಮತ್ತು ಈ ಜಾಬ್ಗೂ ಅಪ್ಲೈ ಮಾಡಿ ಲಿಂಕ್ಡ್ಇನಲ್ಲಿ. ಸೊ ನಾನು 2 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಯಾರ್ಯಾರು ನೀಡಲ್ಲಿ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ರೆಸ್ಯೂಮಿನ ಚೆನ್ನಾಗಿ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಏಕೆಂದರೆ ಅವರು ರೆಸ್ಯೂಮಿನೇ ಮೇಯ್ನ್ ಫಸ್ಟ್ ಪಾಯಿಂಟು ನಾವು ಗೆಟ್ ಇನ್ ಆಗೋದು ಜಾಬ್ಗೆ. ಸೊ ರೆಸ್ಯೂಮಿ ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಹೆಂಗಿರಬೇಕು ನಮ್ಮ ರೆಸ್ಯೂಮಿ ಅಂದ್ಬಿಟ್ಟು ಡೇಟಾ ಅನಲಿಸ್ಟ್ಗೆ. ಸೊ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿಕೊಂಡು ಆ ಥರ ನಿಮ್ಮ ರೆಸ್ಯೂಮಿ ಎಡಿಟ್ ಮಾಡಿಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಜಾಬ್ ಅಪ್ಡೇಟ್ ನಿಮಗೆ ಬೇಕು ಅಂತ. ಸೊ ಐ ಟ್ರೈ ಟು ಡೂ ಆ ಥರ ಜಾಬ್ದು ಏನಾದ್ರು ಅಪ್ಡೇಟ್ ಬಂದರೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.